ಕೇಶವನ ಈ ಗ್ರೌಂಡ್ ಎಂಗ್ಲೆ ಕೊಡ್ತುನಾರು ಒಂಜಿ ಕಾಕ ಅರ್ನ ಪುದರ್ ಉಸ್ಮಾನಕ್ಕ ಅಂತ. ನನಗೆ ತುಂಬಾ ಸಂದರ್ಭದಲ್ಲಿ ಸಂಕೋಚ ಆಗುವುದು. ಅನ್ಯಮತೀಯರು ಜಾಗ ಕೊಟ್ಟಿದ್ದಾರೆ. ಯಾರ್ರೀ ಅನ್ಯಮತೀಯರು? ಭಾರತೀಯ ಚರಿತ್ರೆಗೆ ಬನ್ನಿ, ಹಿಂದೂ ಸಮಾಜಕ್ಕೆ ಬನ್ನಿ. ಯಾರು ಈ ನೆಲವನ್ನು ಒಪ್ಕೊಂಡಿದ್ರು, ಯಾರು ಇಲ್ಲಿಯ ಸಂಸ್ಕೃತಿಯನ್ನು ಅಪ್ಪಿಕೊಂಡಿದ್ರು, ಅವ್ರನ್ನೆಲ್ಲರನ್ನು ಭಾರತೀಯರು ಅಂತ ಹೇಳಿದವರು, ಅವ್ರನ್ನೆಲ್ಲ ನಮ್ಮವರು ಅಂತ ಹೇಳಿದ ಒಂದೇ ಒಂದು ನೆಲ, ಅದು ನಮ್ಮ ನೆಲ. ಹಾಗಾಗಿ ಉಸ್ಮಾನಕ್ಕನ ಹೃದಯ ಶ್ರೀಮಂತಿಗೆ, ಈ ಪರಿಸರದ ಮುಸಲ್ಮಾನ ಬಂಧುಗಳ ಹೃದಯ ವೈಶಾಲ್ಯತೆ, ಈ ನೆಲದ ಪರಂಪರೆ ಕೊಟ್ಟಂತ ಚೈತನ್ಯ, ಆ ಚೈತನ್ಯದ ಒಂದು ಭಾಗವೇ ಮುಂದ್ಗಡೆ ಕೂತ್ಕೊಂಡಿದ್ದಾರೆ ಅಂತ ಭಾವಿಸ್ಕೊಳ್ತೀನಿ. ಆದರ್ಶ ಎಲೆಕ್ಟ್ರಿಕಲ್ಸ್ ಅವ್ರು ನೋಡ್ತಾ ಇದೆ. ಆರಂಭದಲ್ಲಿ ಒಂದು ಶ್ಲೋಕ ಹೇಳಿದ್ರು, ನಾನು ಅಲ್ಲಿ ಕೇಳ್ತಾ ಇದೆ, ಈ ನೆಲದ ಪರಂಪರೆ ಇರ್ರಿ ಅದು. ಗಂಡ ಗುಂಡಿ ಮಾಡಿ ಆದ್ರೂ ಗಡಿಗೆ ತುಂಬಾ ಮೊಸರು ತಿನ್ನು ಅಂತ ಹೇಳಿದ ಚಾರ್ವಾಕ ಪಂಥ ಭಗವಂತನನ್ನೇ ನಿರಾಕರಣೆ ಮಾಡಿತು. ಭಗವಂತನನ್ನೇ ನಿರಾಕರಣೆ ಮಾಡಿತು. ಅಂತ ಚಾರ್ವಾಕನನ್ನು ಈ ನೆಲದಿಂದ ಓಡಿಸಿಲ್ಲ. ಯಾಕೆ ಓಡಿಸಿಲ್ಲ ಅಂತ ಕೇಳಿದ್ರೆ, ಚಾರ್ವಾಕ ನಮ್ಮವ. ಕಾರ್ಗಿಲ್ ಯುದ್ಧದ ಒಂದು ಘಟನೆ ನೆನಪಾಡ್ತೀನಿ. ಮನೆ ಬಾಗಿಲಿಗೆ ಹನಿಪುದ್ದೀನ್ ಶವ ಬಂದಿದೆ. ಯೋಧ ಹನಿಪುದ್ದೀನ್, ಅವನಮ್ಮ ಫಾತಿಮಾ ಬಾಲ್ಯದಲ್ಲೇ ಗಂಡನನ್ನು ಕಳ್ಕೊಳ್ತಾಳೆ. ಅವಳ ಬದುಕಿನ ಏಕಮಾತ್ರ ಆಶೆ, ನನ್ನ ಮಗ ಯೋಧನಾಗಬೇಕು ಅಂತ. ಆ ಮಗನ ದೇಹ ಶವರೂಪದಲ್ಲಿ ಮನೆಯ ಆವರಣಕ್ಕೆ ಬಂದು ಕಣ್ಣಾಳೆಯಲ್ಲಿ ನೀರು ತುಂಬಿಸಿಕೊಂಡು ಆ ತಾಯಿ ಫಾತಿಮಾ ನೋಡ್ತಾ ಇದ್ದಾಳೆ. ಬಂದವರು ಸಮಾಧಾನ ಮಾಡ್ತಾ ಇದ್ದಾರಂತೆ, ಅಮ್ಮ ಕೂಗ್ಬೇಡ ಅಂತ. ಆವಾಗ ಆ ಹೃದಯ ತಾಯಿ ಫಾತಿಮಾ ಹೇಳ್ತಾಳಂತೆ, ನಾನು ಇವತ್ತು ಕೂಗ್ತಾ ಇರುವುದು ಮಗ ಸತ್ತ ನೋವಿಗಲ್ಲ, ನನ್ನ ಮಗನ ಮೇಲೆ ಈ ದೇಶದ ತ್ರಿವರ್ಣ ಧ್ವಜ ಇದೆ, ಅದನ್ನು ಹೊತ್ಕೊಂಡು ಮಲಗಿದ ಖುಷಿ ಧನ್ಯತೆ ನನ್ನೊಳಗಿದೆ. ಇದು ಈ ನೆಲದ ಪರಂಪರೆ. ಯಾರೋ ಮಾತಾಡುವಾಗ ಹೇಳಿದ್ರು, ಕುಪ್ಪೆಟ್ಟಿಯಲ್ಲಿ ಸುತ್ತಮುತ್ತ ಅನ್ಯರ ಸಂಖ್ಯೆ ಹೆಚ್ಚಿದ್ದಾಗ ಇದ್ಯಾಕೆ ಸಾಧ್ಯ ಆಯಿತು ಅಂತ. ಅನ್ಯತ್ವ ಅನ್ನುವಂಥದ್ದು ಪರಿಭಾಷೆಯ ಅಕ್ಷರದ ಕಾಲಂ ಅದು. ಏಕತೆ ಅನ್ನುವಂಥದ್ದು ಈ ನೆಲದ ಸಂಸ್ಕಾರ, ಈ ನೆಲದ ಸಂಸ್ಕೃತಿ. ಅದರ ಆಧಾರದ ಮೇಲೆ ವರ್ತಮಾನದಲ್ಲಿ ಶ್ರದ್ಧಾ ಕೇಂದ್ರಗಳು ಬೆಳಗ್ತಾ ಇದೆ. ಹಾಗಾಗಿ ಹೇಳ್ತಾ ಇದ್ದೀನಿ ಬಂಧುಗಳೇ,